ಹಲೋ ಸ್ನೇಹಿತರೆ, ಕಪ್ಪದ ಧಾರಾವಾಹಿಯ ಇನ್ನೇನು ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ ಪಟ್ಬಿಡ್ದಂಗೆ ಕಾವ್ಯ. ನಿಜ ಹೇಳಿ ಕವಿಯವರೇ, ನನ್ಗೆ ಯಾಕೋ ಚೆನ್ನಾಗಿರ್ಬೇಕು ಅಂತಾನೆ ನೀವು ಬಯಸ್ತಿದ್ದೀರಾ ಅಂತ ನನ್ನ ಮನಸ್ಸು ಹೇಳ್ತಿದೆ. ಆದರೂ ಒಂದು ವೇಳೆ ನಿಮ್ಮಣ್ಣ ಹೇಳಿ ಈ ವಿಚಾರ ಅಲ್ಲಿವರೆಗೂ ಹೋಗಿದ್ಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ಹೇಳಿ ಕವಿಯವರೇ ಅಂತ ಕೇಳ್ತಾ ಇದ್ರೆ ಇನ್ನು ಅವ್ರ ಅತ್ತಿಗೆ ಮನಸ್ಸನ್ನ ಬೇಜಾರು ಮಾಡಿಸ್ಬಾರ್ದು ಅಂತ. ಅಯ್ಯೋ ಅತ್ತಿಗೆ, ನಾನು ಹೇಳಿದ್ನ ನಿಮಗೆ ಆ ರೀತಿ? ಅಣ್ಣ ಏನೋ ಅವ್ರಿಗವ್ರು ಅಂದ್ಕೊಂಡಂಗೆ ಮಾತಾಡ್ತಾ ಇದ್ದಾರೆ. ನೀವು ಅದಕ್ಕೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅತ್ತಿಗೆ. ಅಪ್ಪು ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಿದ್ದಂಗೆ, ಹಬ್ಬ ಹೀಗಾದರೂ ನೀವು ನಿಜ ಒಪ್ಕೊಂಡ್ರಲ್ಲ, ಇಲ್ಲೋ ಇನ್ನೂ ಏನೇನು ಕಾದಿದೆಯೋ ಅಂತ ಅಂದ್ಕೊಂಡಿದ್ದೆ. ಆಯಿತು ಬಿಡಿ ಅದಕ್ಕೆ, ನೀವು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಂಗೆ, ಆಗ ಕವಿಯವರೇ ನೀವು ಇನ್ನೊಂದು ಮಾತು ನನ್ನ ಹತ್ರ ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಇರ್ತಾಳೆ. ಏನತ್ಗೆ ಬ್ರೋ ಮದುವೆಗೆ ಬರಬಾರ್ದ ನಾನು? ಹಾಗಲ್ಲ ಕವಿಯವರೇ, ಅದು ನಿಮ್ಮಮ್ಮ ಅವರು ಯಾವುದೋ ಒಂದು ಸಂಬಂಧ ನೋಡಿದಾರಂತೆ, ಅದಕ್ಕೆ ನೀವು ಮದುವೆಗೆ ಒಪ್ಕೊಂಡು ಮತ್ತೆ ಹೊಸ ಜೀವನನ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಹೇಳ್ತಿದ್ರೆ, ಏನತ್ಗೆ ಮಾತಾಡ್ತಿದ್ದೀರಾ? ಹಾಂ, ಈಗ ತಾನೇ ಆ ಅನಾಮಿಕನ ಕಥೆಯಿಂದ ಇವಾಗ ತಾನೇ ನಾನು ರಿಲೀಫ್ ಆಗ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ಮತ್ತೆ ನನ್ನ ಬೆಂಕಿಗೆ ತಳ್ಳಬೇಕು ಅಂತಾನೆ ಕಾಯ್ತಾ ಇದ್ದೀರಾ? ಅಯ್ಯೋ ಕವಿಯವರೇ, ನಾನೆಲ್ಲ ಹೇಳಿದ್ದು, ಇದು ನಿಮ್ಮಮ್ಮ ಅವರು ನಿರ್ಧಾರ ತಗೊಂಡಿದ್ದಾರೆ, ಅದು ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ, ನೀನೇ ಒಪ್ಪಿಸ್ಬೇಕು ಅಂತ. ಅದಕ್ಕೆ ಕೇಳ್ತಾ ಇದ್ದೀನಿ ಕವಿಯವರೇ, ಪ್ಲೀಸ್ ನೀವು ಹೊಸ ಜೀವನನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ರಿಫ್ರೆಶ್ ಆದಂಗೆ ಅನಿಸುತ್ತೆ, ನೀವು ಒಪ್ಕೊಳ್ಳಿ ಕವಿಯವರೇ ಅಂತ ಹೇಳಿನ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿಗೆ ನೆಮ್ಮದಿಯಾಗಿರಾಕ್ ಬಿಡ್ದಿರಾ ಈ ನಾಗವೇಣಿ ಹಿಂದೆನೆ ಬೇತಾಳ ಥರ ಬಿದ್ದಿ ಏನು ಮಾಡ್ತಾ ಇದ್ಯಾ ನೀನು? ಶೃಂಗಾರ ಮಾಡ್ಕೊಂಡಿದ್ದು ಸಾಕು, ನಿನ್ನ ಮಗನ ಜೀವನ ಏನಾಗ್ತಿದೆ ಅಂತ ನೋಡ್ತಾ ಇದ್ಯಾ? ಈಗ ಏನಾಯ್ತು? ನಾನು ಫಸ್ಟೇ ಮೂಡ್ ಸರಿ ಇಲ್ಲ. ಏನೀಗ? ಮೂಡ್ ಸರಿ ಇಲ್ಲ ಅಂದರೂ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೋತಾ ಇದ್ಯಾ? ಸರಿ ಬಾ, ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾ ನಿನಗೆ? ಏನಾಯ್ತು ಅಂತದು? ಕಾವ್ಯನ್ ಕೇಳಿರೋ ಮಾತನ್ನ ಅವಳು ನೆರವೇರಿಸಿದಳ ಇಲ್ಲೋ ನೋಡು. 24 ಗಂಟೆ ಆಯ್ತು ತಾನೆ, ವಿಚಾರಿಸ್ಬೇಕನ್ನೋದು ಗೊತ್ತಿಲ್ವಾ ನಿನಗೆ ಅಂತ ಹೇಳಿ ಧನಲಕ್ಷ್ಮಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ಕಾವ್ಯ ಕಾಫಿ ಕೊಡ್ತಾ ಇದ್ರೆ ಅವ್ರ ಅಕ್ಕನಿಗೂ ಸಹ ಕೊಡೋಕೋದ್ರೆ ಬೇಡ ಕಣೆ ಅಂತ ಹೇಳಿ ಅವ್ರ ಮನೆ ದೊಡ್ಡ ವ್ಯಕ್ತಿಗಳಿಗೆಲ್ಲ ಕೊಟ್ಟು ಅವ್ರ ಅತ್ತೆ ಮಾವ ಅವ್ರಿಗೆಲ್ಲ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಧನಲಕ್ಷ್ಮಿ ಅವರು ಮತ್ತೆ ನಾಗವೇಣಿ ಬಂದಿದ್ದ ನೋಡಿ, ಚಿಕ್ಕತ್ತೆ ಕಾಫಿ ಅಂದರೆ ಬೇಡ ನನಗೆ, ಇವಾಗ ಬೇಡವಾ ಯಾವಾಗಲೂ ಬೇಡವಾ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ. ಸದ್ಯಕ್ಕೆ ಇವಾಗ ಕಾಫಿ ಬೇಡ್ದಿರಾ ಇನ್ನೇನು ಬೇಕು ಧನಲಕ್ಷ್ಮಿ ನಿನಗೆ ಅಂತ ನಾಗವೇಣಿ ಕೇಳ್ತಿದ್ದಂಗೆ, ಏನೋ ಪಿಟ್ಟಿಂಗ್ ಚುಚ್ಕೊ ಬಂದಿರೋ ಹಾಗಿದೆ, ಅದಕ್ಕೆ ನೀವು ಹಿಂದೆ ಇಷ್ಟು ಬೆನ್ನತ್ತಿದ ಬೇತಾಳ ಥರ ಮಾತಾಡ್ತಾ ಇದ್ದೀರಾ ಅಂತ ಸ್ವಪ್ನ ಹೇಳ್ತಾ ಇದ್ರೆ, ನಿನ್ನ ಕೆಲಸನ ನೀನು ಮಾಡ್ಕೊ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಧನಲಕ್ಷ್ಮಿ ಅವರು ಕಾವ್ಯ ಅಂತ ಕೂಗ್ತಾ ಇದ್ರು. ಕಾವ್ಯ ಹಿಂತಿರುಗದೆ ನೋಡ್ದಿರಾ ಹಾಗೆ ಹೋಗ್ತಾ ಇರ್ತಾಳೆ. ಆಗ ಕಾವ್ಯ ಕೂಗ್ತಾ ಇರೋದು ಕೇಳ್ಸಲ್ವಾ? ಮಾವ ನೀವು ಟೀ ಕೇಳಿದ್ರಿ ಅಲ್ವಾ, ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಕಾವ್ಯ. ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ? ನೀವು ಮಾತಾಡಿದ್ರಾ? ನೀವು ಕ್ಲೀನಾಗಿ ಮಾತಾಡಿದ್ರೆ ನಾನು ಕ್ಲೀನಾಗಿ ತಿರುಗಿ ಏನು ಎತ್ತ ಅಂತ ಕೇಳ್ತಿದ್ದೆ. ಯಾಕೆ ಆ ರೀತಿ ಅರ್ಚ್ಕೊಂಡು ಮಾತಾಡ್ತಾ ಇದ್ದೀರಾ? ನನಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ, ಅರ್ಚ್ಕೊಂಡು ಮಾತಾಡೋರ ಹತ್ರ ನಾನು ಮಾತಾಡೋ ನೆಸೆಸರಿನೇ ಇಲ್ಲ ಅಂತ ಹೇಳ್ತಾ ಇರ್ತ. ಕಾವ್ಯ ನೀನು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನು. ಆಗ ನೋಡ್ದಾ, ನಿನ್ನಿಂದಾನೇ ಬಂದಿರೋದು, ನಿನ್ನ ತಂಗಿಗೆ ಬುದ್ಧಿ ಬಂದ್ರೆ ಬರಲಿ ಬಿಡಿ ಆಂಟಿ, ನಿಮಗೇನು? ಅಷ್ಟಕ್ಕೂ ನಾನಿಲ್ಲಿ ಕೇಳಬೇಕು ಅಂತ ಇದ್ದಿದ್ದೇನು? ಮಾಡ್ತಾ ಇರೋದು ನೀನು ಒಪ್ಪಿಸ್ತಾ ಕಲ್ಯಾಣ್ಗೆ ಈ ವಿಚಾರ ಕೇಳಿ ಒಪ್ಪಿಸ್ತಾ ಅಂತ ಕೇಳ್ತಿದ್ರೆ, ಅವಳು ಯಾಕೆ ಒಪ್ಪಿಸ್ಬೇಕು? ನೀವು ಮಾಡೋ ಕರ್ತವ್ಯ ನೀವು ಮಾಡಿ, ಯಾಕೆ ಅವಳಿಂದ ಬಿದ್ದಿದ್ದೀರಾ ನೀವು ಅಂತ ಸ್ವಪ್ನ ಮಾತಾಡ್ತಿದ್ದಂಗೆ, ನಾನು ಅವಳಿಗೆ ಮಾತು ಕೊಟ್ಟಿರೋದು, ಅವಳಿಗೆ ಮಾತು ಕೊಟ್ಟ ಮೇಲೆ ಅದನ್ನ ನೆರವೇರಿಸೋ ಜವಾಬ್ದಾರಿ ಅವಳದು ಅಂತ ಹೇಳೋ ಅಷ್ಟೊತ್ತಲ್ಲಿ ರಾಜ್ ಯಾವ ಮಾತು ಇಲ್ಲ ಏನೂ ಇಲ್ಲ, ಅಷ್ಟಕ್ಕೂ ಕಲ್ಯಾಣ್ ಮದುವೆ ಮಾಡ್ತೀನಿ ಅಂತ ಹೇಳ್ದವ್ರು ಯಾರು ಅಂತ ಹೇಳ್ತಾ ಮೆಟ್ಟಿಳಿತಾ ಇರ್ತಾನೆ. ಅಷ್ಟೊತ್ತಿಗೆ ಮನೆ ಮಂದಿಯವರೆಲ್ಲರೂ ರಾಜ್ನ ನೋಡ್ತಾ ಇದ್ರೆ, ನಿಮ್ಗೆ ಎಲ್ಲ ಒಂದು ವಿಚಾರ ಹೇಳಬೇಕು, ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ ಅಂತ ಹೇಳಿದ್ನ ನೋಡಿ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪಲ್ಲಿ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಹೇಳ್ತಿದ್ಯಾ ರಾಜ್? ಹಾ ಅಂತ ಧನಲಕ್ಷ್ಮಿ ಅವ್ರು ಕೇಳ್ತಿದ್ರೆ, ಹೌದು ಚಿಕ್ಕಮ್ಮ, ನಾನು ಹೇಳ್ತಾ ಇರೋದು ನಿಜ. ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ. ಹಾ ಹೋ, ನೀನು ನೀನ್ ಹೆಂಡತಿ ಸೇರಿ ಇಬ್ರು ಚೆನ್ನಾಗಿ ನಾಟಕ ಆಡೋದ್ ಕಲ್ತಿದ್ದೀರಾ? ಯಾಕ್ರಿ ಈ ರೀತಿ ಹೇಳ್ತಾ ಇದ್ದೀರಾ? ಕವಿಯವ್ರ ಮನ್ಸಲ್ಲಿ ಅಪ್ಪು ಇಲ್ಲ ಕಣ್ರಿ. ನಾನೇ ನೇರವಾಗಿ ಕೇಳಿದ್ದೀನಿ. ನಾನು ಅವಳ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಕವಿಯವರೇ ನನ್ನ ಹತ್ರ ಬಾಯಿ ಬಿಟ್ಟು ಹೇಳಿದ್ದಾರೆ. ಮತ್ತ್ಯಾಕ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ ನೀವು? ಸಾಕು ಕಳಾವತಿ, ಸುಮ್ಮನೆ ಇರು. ನೀನು ಮತ್ತೆ ಈ ಮಧ್ಯ ತೂರ್ಕೊಂಡ್ ಬರ್ಬೇಡ ಅಂತ ಹೇಳ್ತಿದ್ರೆ ಏನು ಇಬ್ರು ನಾಟಕಗಳಾಡ್ತಾ ಇದ್ದೀರಾ? ಹೋ, ನೋಡ್ದ ಅಕ್ಕ, ನಿನ್ ಸೊಸೆ ಯಾವ ರೀತಿ ನಾಟಕ ಆಡ್ತಿದ್ದಾಳೆ? ಹಾ, ನಮ್ಮ ಮುಂದೆ ಕಲ್ಯಾಣ್ಗೂ ಅಪ್ಪುಗೂ ಏನು ಸಂಬಂಧ ಇಲ್ಲ ಅನ್ನೋ ಥರ ಹೇಳೋದು. ಈಗ ಗಂಡನ ಕೈಯಲ್ಲಿ ಏನೇನು ಮಾಡಿಸ್ಬಾರ್ದ ಎಲ್ಲನೂ ಮಾಡಿಸ್ತಿದ್ದಾಳೆ. ನೋಡ್ರಿ ಯಾವ ರೀತಿ ಮಾತಾಡ್ತಿದ್ದಾರೆ ನಮ್ಮ ಚಿಕ್ಕತ್ತೆ, ಗೊತ್ತಾಗ್ತಿದ್ಯಾ ನಿಮಗೆ ಅಂತ ಹೇಳ್ತಿದ್ರು. ಸುಮ್ಮನೆ ಇರು ಕಳಾವತಿ, ಯಾರಾದರೂ ಏನಾದರೂ ಅನ್ಕೊಳ್ಳಿ ಅಂತ ಹೇಳ್ತಿದ್ರು. ಯಾಕೆ ರಾಜ್, ನೀನು ಸಡನ್ ಆಗಿ ಹಿಂಗೆ ಹೇಳ್ತಿದ್ಯಾ ಅಂತ ಸ್ವಪ್ನನೂ ಕೇಳ್ತಾ ಇರ್ತಾಳೆ. ಹೌದು ಸ್ವಪ್ನ, ಕಲ್ಯಾಣ್ ಮನ್ಸಲ್ಲಿ ಅಪ್ಪು ಇದ್ದಾಳೆ, ಹಾಗಾದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನೂ ಸಹ. ಆಗ ಇಷ್ಟೆಲ್ಲ ಪಂಚಾಯಿತಿ ಯಾಕೆ, ಕಲ್ಯಾಣ ಕರೆಸಿ ಕೇಳಿದ್ರೆ ಮುಗ್ದೋಗುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ರಾಜ್, ನಿನ್ಗ್ಯಾಕೆ ಸಡನ್ ಆಗಿ ಈ ರೀತಿ ಯೋಚನೆ ಬಂತು ಅಂತ ಸ್ವರಾಜ್ ಅವ್ರ ಅಜ್ಜಿ ಕೇಳ್ತಿದ್ರೆ, ಇಲ್ಲ ಅಜ್ಜಿ, ನಿಜವಾಗ್ಲೂ ಹೇಳಬೇಕು ಅಂದರೆ ಕಲ್ಯಾಣೆ ನನ್ನ ಹತ್ರ ಅಪ್ಪು ವಿಚಾರನ ನನ್ನ ಹತ್ರ ಹೇಳಿದಾನೆ, ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾ ಇನ್ನ ಇರಿ ನಾನೇ ಕರ್ಕೊಂಡು ಬರ್ತೀನಿ ಅಂತ ಕಲ್ಯಾಣ ಹೋಗಿ ಕರ್ಕೊಂಡು ಬರ್ತಾನೆ. ಹೇಳಿ ಕವಿಯವ್ರೆ, ನಿಮ್ಮ ಮನಸ್ಸಲ್ಲಿ ಅಪ್ಪು ಮೇಲೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ ಅಂತ? ಹಾ, ಏನೋ ಸಡನ್ ಆಗಿ ಅವಳನ್ನ ಮದುವೆ ಆಗ್ತೀನಿ ಅಂತಿದ್ಯಂತೆ. ಹಾ, ಏನಾಗಿದೆ ನಿನಗೆ ಅಂತ ಧನಲಕ್ಷ್ಮಿ ಅವ್ರು ಕೇಳ್ತಿದ್ರೆ, ಸಾಕು ನಿಲ್ಲಿಸ್ತೀಯಾ ಅಮ್ಮ, ನಾನು ಮಾತಾಡೋಕೆ ಅವಕಾಶ ಕೊಡ್ತೀಯಾ ಅಂತ ಕಲ್ಯಾಣ್ ಕೇಳ್ತಾ ಇದ್ರೆ, ಕವಿಯವರೇ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ನೇರವಾಗಿ ಏನಿದೆಯೋ ನನ್ನ ಹತ್ರ ಹೇಳಿದ್ರೋ ಅದನ್ನೇ ಸ್ಪಷ್ಟವಾಗಿ ಹೇಳಿ ಅಂತ ಹೇಳ್ತಿದ್ದಂಗೆ, ಕಲ್ಯಾಣ್ ನೀನು ಯಾವುದಕ್ಕೂ ಹೆದರ್ಕೋಬೇಡ ಕಣೋ, ನಿಮ್ಮಮ್ಮ 1000 ಮಾತು ಅಂತಾರೆ. ಅದಲ್ದಿರ ಈಗ ನಿಂದೊಂದು ಜೀವನ ಹಾಳಾಗಿರೋದಕ್ಕೂ ಅವಳೇ ಕಾರಣ. ಈಗ ಮತ್ತೆ ನಿನ್ನ ಜೀವನನ ನೀನು ಹಾಳು ಮಾಡ್ಕೋಬೇಡ, ನಿನ್ನ ಮನಸ್ಸಲ್ಲಿರೋ ಸ್ಪಷ್ಟವಾಗಿ ನಿರ್ಧಾರನ ಹೇಳು ಅಂತ ಹೇಳ್ತಾ ಇರ್ತಾರೆ ಪ್ರಕಾಶ್ ಅವರು. ಆಗ ಇನ್ನೇನು ಕವಿಯವ್ರು ಹೇಳೋ ಅಷ್ಟೊತ್ತಲ್ಲಿ, ಹೇಳು ಕಲ್ಯಾಣ್, ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಅಪ್ಪು ಇದ್ದಾಳಾ ಅಂತ ನಾಗವೇಣಿ ಕೇಳ್ತಾ ಇದ್ದಂಗೆ, ಇಲ್ಲ, ನನ್ನ ಮನಸ್ಸಲ್ಲಿ ಅಪ್ಪು ಇಲ್ಲ, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸ್ತಾ ಇರೋದು ಅಂತ ಹೇಳ್ತಾ ಇದ್ರೆ ರಾಜ್ಗೆ ತುಂಬ ಶಾಕ್ ಆಗಿರುತ್ತೆ. ಈ ಕಡೆ ಮನೆ ಮಂದಿಯವ್ರಿಗೆಲ್ಲರಿಗೂ ಉಲ್ಟಾ ಹೊಡಿತಲ್ಲ ಈ ಕೇಸು ಅಂತ ನಾಗವೇಣಿಗೆ ಮತ್ತೆ ಧನಲಕ್ಷ್ಮಿಗೆ ಗೊಂದಲ ಸೃಷ್ಟಿಯಾಗಿರುತ್ತೆ. ಆಗ ನೋಡುದ್ರಾ, ನಾನು ಹೇಳ್ದೆ ಅಲ್ವಾ ಕವಿಯವ್ರ ಮನ್ಸಲ್ಲಿ ಆ ರೀತಿ ಭಾವನೆ ಇಲ್ಲ ಅಂತ. ಯಾಕೋ ಕಲ್ಯಾಣ್ ಈ ರೀತಿ ನನ್ನ ಹತ್ರ ಹೇಳಿದ್ದು ಇಲ್ಲಿ ಯಾಕೋ ಹೇಳ್ತಿಲ್ಲ? ಓ, ನಿಮ್ಮಮ್ಮ ಏನಾದರೂ ಬೇಜಾರು ಮಾಡ್ಕೊಳ್ತಾರೆ ಅಂತನಾ? ಅಷ್ಟೆಲ್ಲ ಬೇಡ ಕಲ್ಯಾಣ್, ನಿನ್ನ ಜೀವನನ ನೀನು ನೋಡ್ಕೋಬೇಕು, ಯಾರು ಬಂದು ನೋಡಲ್ಲ ಅಂತ ಹೇಳ್ತಿದ್ರು. ಯಾಕ್ರಿ, ಕವಿಯವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮತ್ತ್ಯಾಕ್ರಿ ನೀವಿಷ್ಟು ಒತ್ತಾಯ ಮಾಡ್ತಾ ಇದ್ದೀರಾ? ರಾಜ್, ಏನ್ ನೀನು ಅವಳಿಗೂ ಅವನಿಗೂ ಮದುವೆ ಮಾಡಿಸ್ಬೇಕು ಅಂತ ಪಂತ ಹಿಡ್ದಿದ್ಯಾ ಅಂತ ಧನಲಕ್ಷ್ಮಿ ಅವ್ರು ಕೇಳ್ತಿದ್ರೆ, ಚಿಕ್ಕಮ್ಮ ನಿನ್ ಕೈ ಮುಗ್ದಿ ಬೇಡ್ಕೋತೀನಿ, ಅವನ ಜೀವನನ ಅವ್ನ ನಿರ್ಧಾರ ತಗೊಳಕ್ ಬಿಡು. ಎಲ್ಲರೂ ಈ ರೀತಿ ಬೇಜಾರು ಮಾಡ್ಕೊಂತೀರಾ ಅಂತಾನೆ ಅವನು ಈ ರೀತಿ ನಿರ್ಧಾರ ತಗೊಳ್ತಿದ್ದಾನೆ ಅಂತ ಹೇಳ್ತಾ ಇದ್ರೆ, ಇನ್ನ ಧನಲಕ್ಷ್ಮಿ ಅವರು ಮಾತಾಡದೇ ಇರಂಗ್ ಆಗೋಗಿರೋ ಸ್ಥಿತಿನ ನೋಡಿ, ಈಗ ಏನಂತೀರಾ ಚಿಕ್ಕತ್ತೆ ಅಂತ ಹೇಳ್ತಾ ಇದ್ರೆ, ಅಷ್ಟೊತ್ತಿಗೆ ಇನ್ನೆಲ್ಲಿ ಬರುತ್ತೆ ಕಾವ್ಯ, ಅವಳಿಗೆ ಮಾತು ನಿಂತೋಗಿರುತ್ತೆ. ಕಲ್ಯಾಣ್ ಹೇಳಿದ್ನಲ್ಲ ನಿಜಾನ, ಅದಕ್ಕೆ ಮೌನವಾಗಿ ನಿಂತ್ಬಿಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಂಗೆ, ಆಗ ನೀವು ನಿಮ್ಮ ಫ್ಯಾಮಿಲಿ ಏನು ಅಂತ ನನಗೆ ಗೊತ್ತಿಲ್ವಾ? ಈಗ ಅಂತೀರಾ, ಆಮೇಲೆ ಹೋಗ್ತಾ ಹೋಗ್ತಾ ಅವ್ರನ್ನೇ ಮದುವೆ ಮಾಡಿಸ್ತೀರಾ, ನನಗೇನು ಗೊತ್ತಿಲ್ವಾ ಅಂತ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಅವ್ರು ಮಾತಾಡ್ತಾ ಇರ್ತಾರೆ. ಆಗ ನೀವು ನಮ್ಮನೆ ಫ್ಯಾಮಿಲಿ ವಿಚಾರದ ಬಗ್ಗೆ ಮಾತಾಡೋದನ್ನ ಇಟ್ಕೋಬೇಡಿ ಅಂತ ಕಾವ್ಯ ಮತ್ತೆ ಸ್ವಪ್ನ ಇಬ್ರು ಎದುರಾಕೊಂಡಿರ್ತಾರೆ ಅವ್ರ ಅತ್ತೆದೀರ್ಗೆ. ಈಗ ಕಾವ್ಯ ಅವ್ರ ಅತ್ತೆಗೆ ಮಾತು ಕೊಟ್ಟಿರೋದನ್ನ ಇವಾಗ ಕಾವ್ಯ ಅವ್ರ ಚಿಕ್ಕತ್ತೆಗೆ ಮಾತು ಕೊಟ್ಟಿರೋದನ್ನ ತಪ್ತಾಳ? ಕಲ್ಯಾಣ್ ನೋಡಿದ್ರೆ ಸುಳ್ಳು ಹೇಳ್ತಾ ಇದ್ದಾನೆ ಅವ್ರ ಮೇಲಿರೋ ಪ್ರೀತಿನ. ಈಗ ರಾಜ್ ನೋಡಿದ್ರಿ ಹೇಗಾದ್ರೂ ಮಾಡಿ ನನ್ನ ತಮ್ಮನ ಜೀವನನ ಖುಷಿಯಾಗಿ ಇಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಈ ಕಡೆ ಕಾವ್ಯ ಗೆಲ್ತಾಳ ಅಥವಾ ರಾಜ್ ಗೆಲ್ತಾನ ನನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.